ಸತ್ಯಗಳು, ಕೆಲವು ವಿಚಾರಗಳು ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೇ ಇರೋರ ಮನಸ್ಸಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ತಾಯಿ. ಹೇಳದ್ನಲ್ಲ, ನಮ್ಮಲ್ಲಿರೋ ಧರ್ಮ ಗ್ರಂಥಗಳು, ವೇದಗಳು, ಪುರಾಣಗಳು ಇದು ಮನುಷ್ಯನ ಉನ್ನತಿಗೆ ತಗೊಂಡು ಹೋಗಕ್ಕಿದೆಯಾ ಹೊರತು ಅವನನ್ನ ಅಧಪಾತಾಳಕ್ಕೆ ತಳ್ಳೋದಕ್ಕೆ ಅಲ್ಲ ಕಂದ. ನಾನೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವವನ್ನು ಗೌರವಿಸ್ತೀನಿ, ಮನುಷ್ಯನಿಗೆ ಬೆಲೆ ಕೊಡ್ತೀನಿ. ಹಾಗಾಗಿ ನಾನು ಮಾಡಿದ್ದು ಸರಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಆ ಪರಮಾತ್ಮನು ಅಷ್ಟು ಅಂತಾನೆ ಅನ್ನೋ ನಂಬಿಕೆ ನನಗಿದೆ. ಚಿಂತೆ ಮಾಡಬೇಡ. ಕಾಲಾಯ ತಸ್ಮೈ ನಮಃ. ಯೋಚನೆ ಮಾಡಬೇಡ. ನಡಿ, ನಿನ್ನ ಮನೆಗೆ ಹೋಗು. ನಂದು ಬಾಕಂದ ಅಕ್ಕನ ಕರ್ಕೊಂಡು ನಿಧಾನಕ್ಕೆ ಮನೆಗೆ ಹೋಗ್ತೀಯಮ್ಮ, ನಾ ಬರ್ತೀನಿ. ಹೋಗ್ಬಾತಾಯಿ, ಹೋಗ್ಬ, ಅಳ್ಬೇಡ. ಹೋಗ್ಬಾ ಬಂಗಾರ, ನಾ ಬರ್ತೀನಿ. ನಡಿ, ನಿಧಾನಕ್ಕೆ ಹೋಗಪ್ಪ. ನಾನು ಸ್ವಾರ್ಥಿ ಅಲ್ಲ ತಂದೆ. ಸತ್ಯವನ್ನ ಹೇಳಲೇಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ನಾನು ಮಾಡಿದ ತಪ್ಪು ಅನ್ಸಿದ್ರೆ ನೀನೇ ಶಿಕ್ಷೆ ಕೊಡು. ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಲಂ ಭವತು, ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಭವತು, ಸರ್ವೇಷಾಂ ಸ್ವಸ್ತಿ ಭವತು. ಸರ್ವೇ ಮೊದಲು ಅಳಿಸು. ಏನು ಹುಡುಗಾಟನಾ? ಪೂರ್ಣಚಂದ್ರ ಬಂದು ಏನು ಎತ್ತ ಅಂತ ಕೇಳಿದ್ರೆ ನಿನ್ ಕೃಷ್ಣ ಬಂದು ಉತ್ತರ ಕೊಡ್ತಾನೇನೆ. ಮೊದ್ಲ ಕುಂಕುಮನ ತೊಳೆದು ತೆಗಿ. ಹಾಗಲ್ಲ ಅಜ್ಜಿ. ನನಗೆ ಇದ್ರ ಉತ್ತರ ಕೊಡ್ತಾ ಇದೀಯಾ? ನನ್ನ ಮಾತು ಕೇಳಿದಿರೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು. ನಿನಗೆ ಹೀಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ. ಬಾರೆ ನನ್ನ ಜೊತೆ, ಬಾರೆ. ಒಲೆ ಭಿನ್ನಾಣಿಗಿತ್ತಿ. ನನ್ನ ಮೊಮ್ಮಗಳ ಭಾಗ್ಯಕ್ಕೆ ಕಲ್ಲು ಹಾಕೋದಕ್ಕೆ ನೋಡ್ತಾ ಇದ್ದಾಳೆ. ಇವಳನ್ನ ಹಾಗೆ ಬಿಟ್ರೆ ವಿಶಾಖನ್ ಬಾಳ್ ಹಾಳು ಮಾಡ್ತಾಳೆ. ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ವಿಶಾಖನ ಅದೃಷ್ಟ ಇವಳು ಕದಿಯೋದಕ್ಕೆ ಖಂಡಿತ ನಾನು ಬಿಡಲ್ಲ. ಮತ್ತೆ ಯಾಕೆ ಹೋಗಿದೆ ದೇವಸ್ಥಾನಕ್ಕೆ? ವಿಶುಗೆ ಮದುವೆನಲ್ಲಿ ಏನಾಯ್ತು ಅಂತ ನಿಜ ಹೇಳಕ್ ತಾನೆ? ಇಲ್ಲ ಅಜ್ಜಿ, ಅಪ್ಪ ಹಣ್ಣು ಕಾಯಿ ಕೊಟ್ಪ ಅಂತ ಕಳಿಸಿದ್ರು. ಯಾಕೆ? ನಾವಿರ್ಲಿಲ್ವಾ? ನಮಗೆ ಹೇಳಕ್ ಆಗ್ತಾ ಇರ್ಲಿಲ್ವಾ? ನಾವೆಲ್ಲ ನೆಗೆದು ಬಿದ್ದು ಹೋಗಿದ್ವೇನೆ. ಹೇಳಿದ್ರೆ ಬೇರೆ ಏನಾದ್ರೂ ಕಳಿಸ್ತಿದ್ವಿ. ಅಜ್ಜಿ, ನನ್ ಮಾತ್ ಕೇಳಿ ಅಜ್ಜಿ. ನಿನ್ ಸುಡುಗಾಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನೆಂಥ ಮೋಸಗಾತಿ ಅಂತ. ಬೆಣ್ಣೆಲ್ ಕೂರು ತೆಗೆದಾಗ ಮಾತಾಡಿ ಶ್ರೀಮಂತರ ಮನೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿದೀಯಾ? ಬೊಗಳೆ, ವಿಶಾಖನ ಅದೃಷ್ಟದ ಮೇಲೆ ನೀನ್ ಕಣ್ಣು ಹಾಕ್ತಿದೀಯೇನೆ. ಬಿಕಾರಿ. ಅತ್ತೆ, ಸಾಕು ಬಿಡಿಯತ್ತೆ. ಪಾಪ ಮಗು ಅವಳು. ನೀ ಸುಮ್ಮನೆ ಇರೆ. ಇವಳಿಗೆ ಹೀಗೆ ಮಾಡದೇ ಇದ್ರೆ ಹಿಡಿದಿರೋ ಭೂತ ಬಿಡೋದಿಲ್ಲ. ಓಹೋ, ರಾಜಕುಮಾರಿ ಇವಳು.
ಇನ್ನು 10 ಕೊಡ ನೀರು ಸೇದ್ ಹಾಕ್ಬೇಕು. ಬೇಗ ಬೇಗ ಸೇದ್ ಹಾಕೆ. ಇನ್ನು ಏನ್ ನೋಡ್ತಾ ಇದೀಯೇ? ತೆಗಿ ಅದನ್ನ, ಕಿತ್ತು ಬಿಸಾಕೆ ಪಾಪಿ. ದ್ರೋಹಿ, ಇಷ್ಟಾದ್ರೂ ಇನ್ನು ನಿನ್ ಮದುವೆ ಹುಚ್ಚಿ ಬಿಟ್ಟಿಲ್ವಾ? ಹಣೆ ಕುಂಕುಮ ಇಟ್ಕೊಂಡು ಗರತಿ ಗಂಗಮ್ಮ ಆಗ್ಬಿಟ್ಟಿದ್ಯೋ? ಮಾಡ್ತೀನಿ ತಗೊಳು. ಯಾಕೆ ಸುಭದ್ರಮ್ಮ ಕಣ್ಣೀರ್ ಹಾಕ್ತಾ ಇದೀಯಾ? ಕೊನೆಗೂ ನೀನ್ ಅನ್ಕೊಂಡ ಹಾಗೆಲ್ಲ ಆಯ್ತಲ್ಲ. ನಿನ್ನ ಶಾಪ ರಾಧಿಕನಿಗೆ ತಟ್ಟಿತು. ಅವಳು ಬಾಳು ನರಕ ಆಗೋಯ್ತು. ವಿಷು ಅವಳ ಬಾಳಿಂದ ದೂರ ಹೋದ. ಇನ್ನೂ ನೀನ್ ದ್ವೇಷದ ಬೆಂಕಿ ಆರಿಲ್ವೇ? ನೀನ್ ಹೆತ್ತ ಮಗ ನಿನ್ ಕಣ್ಣೆದುರಿಗೆ ತನ್ನ ಕೂಸಿಗಾದ ಅನ್ಯಾಯ ನೆನೆದು ಕಣ್ಣೀರಿಟ್ನಲ್ಲ, ಆ ಕಣ್ಣೀರಿಗೂ ನಿನ್ನಲ್ಲಿ ಬೆಲೆ ಇಲ್ವೇ? ಹಾಗಾದ್ರೆ ನೀನ್ ತಾಯಿ ಅಲ್ಲ, ನಿನ್ನಲ್ಲಿ ಮನುಷ್ಯತ್ವ ಇಲ್ಲ, ನೀನ್ ಮನುಷ್ಯಳೇ ಅಲ್ಲ. ಇಷ್ಟೆಲ್ಲ ಅನ್ಯಾಯಗಳನ್ನ ನೀನ್ ಯಾರಿಗೋಸ್ಕರ ಮಾಡಿದೆ ಹೇಳು? ನಿನ್ ಮುದ್ದಿನ ಮೊಮ್ಮಗಳು ವಿಶಾಖನಿಗೋಸ್ಕರ. ಆದ್ರೆ ಅವಳು ಮಾಡಿದ್ದೇನು? ನಿನ್ನನ್ನ ಕಡೆಗಣಿಸಿ ನಿನಗೂ ಹೇಳ್ದೆ ಯಾವೊಂದೋ ಜೊತೆಲಿ ಓಡ್ ಹೋದ್ಲು. ಅಂಥವಳಿಗೋಸ್ಕರ ಪಾಪ ಮುಗ್ಧ ರಾಧಿಕಾ ಜೀವನನ ನೀನ್ ಯಾಕೆ ಹಾಳು ಮಾಡಿದೆ? ನೀನ್ ಮಾಡಿರೋ ಅನ್ಯಾಯಗಳಿಗೆ, ಪಾಪ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನ ನೀನು ಅನುಭವಿಸ್ತೀಯ. ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸುಭದ್ರಮ್ಮ, ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ಇನ್ನು ಮುಂದೆ ಈ ತಪ್ಪುಗಳನ್ನು ನಾನು ಮಾಡಲ್ಲ. ರಾಧಿಕನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಇಷ್ಟು ವರ್ಷಗಳು ರಾಧಿಕನ್ನ ದ್ವೇಷ ಮಾಡಿದ ಈ ಸುಭದ್ರಮ್ಮ ಇವತ್ತಿಗೆ, ಈ ಕ್ಷಣಕ್ಕೆ ಸತ್ತು ಹೋದ್ಲು. ಬನ್ರಿ, ಇವತ್ತೇನಾಗ್ಲಿ ಕೇಳೇ ಬಿಡೋಣ. ಶಾಸ್ತ್ರಿಗಳೇ, ಎಲ್ಲಮ್ಮ ಶಾಸ್ತ್ರಿಗಳು? ಸಂಪ್ರದಾಯನೆಲ್ಲ ಗಾಳಿ ತೂರಿ ಈ ಊರಲ್ಲೇ ಇರ್ಬೇಕು ಅಂತ ಅವ್ರ? ಏನಾಯ್ತು? ಕಾಲ ಬದಲಾದ ಮಾತ್ರಕ್ಕೆ ಸಂಪ್ರದಾಯ ಬದಲಬೇಕು ಅನ್ನೋದು ಏನಮ್ಮ? ಮೊದ್ಲು ಕರೀರಿ ಅವ್ರನ್ನ. ನೋಡಿ, ವಿಷಯ ಏನು ಅಂತ ನಮ್ಮ ಹತ್ರ ಹೇಳಿ. ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮನೇಲಿಂದ ಅನಿಷ್ಟ ನಿಂತ್ಕೊಂಡು ಇನ್ನೆಂತ ದೇವಸ್ಥಾನಕ್ಕೆ ಹೋಗ್ತಾರಂತಮ್ಮ ಶಾಸ್ತ್ರಿಗಳು. ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ದಂಡ ಅಂತ ಹೇಳಿ ಅವ್ರಿಗೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ನಿಮ್ ಕುಲಪುತ್ರ ಹೇಳಲಿಲ್ಲೇನಮ್ಮ?
ಗಂಡ ಸತ್ರುನು ಕತ್ನಲ್ಲಿ ತಾಳಿ ತೆಗಿದೆ ಬಳೆ ತೆಗಿದೆ ಓಡಾಡ್ತಾ ಇದ್ದಾರಲ್ಲ ಊರಲ್ಲಿ, ಅದಕ್ಕಿನ್ನ ಅಪಚಾರ ಬೇಕಾ? ಅಷ್ಟೇ ಅಲ್ಲ, ಇವತ್ತು ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ಮೈಲ್ಗೆ ಮಾಡಿದ್ದಾಳೆ. ಸಂಪ್ರದಾಯನ ಕಾಪಾಡೋರ್ ಮಗಳೇ ಸಂಪ್ರದಾಯನ ಮುರಿದ್ರೆ ಇವ್ರನ್ ಗತಿ ಏನಾಗಬೇಕು? ಮೊದಲು ಇವಳನ್ನ ಮನೆಯಿಂದ ಹೊರಗಾಕಿ. ನೋಡಿ, ಕೈ ಮುಗಿದು ಕೇಳ್ಕೊತೀನಿ. ಎರಡೇ 2 ದಿವಸ ತವ್ರ ಮನೇಲಿ ಇದ್ದು ಹೋಗಕ್ಕೆ ಅಂತ ಬಂದಿದ್ದಾಳೆ. ಇನ್ಮೇಲೆ ಈ ರೀತಿ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ತಾಳಿ ತೆಗಿತೀರೇನ್ರಿ? ಬಳೆ ತೆಗಿತೀರಾ? ಕುಂಕುಮ ತೆಗಿತೀರಾ? ಅಲ್ಲಿವರೆಗೂ ದೇವಸ್ಥಾನ ಮೆಟ್ಲು ಹತ್ತಕ್ಕೂ ಕೊಡಲ್ಲ, ಊರೊಳಗೆ ಬರುವಾಗೂ ಇಲ್ಲ ನೀವು. ಇವಳಿಂದ ಊರ ಹೆಣ್ಮಕ್ಳು ಹಾಳಾಗೋದು ಬಾಕಿ ಇದೆ ಅಷ್ಟೇ. ವೆಂಕಟೇಶಪ್ಪನವರೇ, ಏನ್ ಎಲ್ರೂ ಮನೆ ಹತ್ರ ಬಂದಿದ್ದೀರಲ್ಲ, ಏನ್ ಸಮಾಚಾರ? ನೋಡಿ ಶಾಸ್ತ್ರಿಗಳೇ, ಮೊದಲು ನಿಮ್ಮ ಮಗಳನ್ನ ಮನೆಯಿಂದ ಹೊರಗಾಕ್ತೀರಾ ಇಲ್ಲ ನಾವೇ ಹೊರಗಾಕೋಣ? ನಾವು ಸಂಪ್ರದಾಯ ಬಿಟ್ಟು ಬದುಕೋ ಜನ ಅಲ್ಲ ರೀ. ಏನ್ರಿ, ಯಾರು ನನ್ನ ಮೊಮ್ಮಗಳನ್ನ ಎಳೆದು ಹೊರಗೆ ಹಾಕಕ್ ಬಂದಿರೋದು? ಬನ್ರಿ ಬನ್ರಿ, ಮುಂದೆ ಬನ್ನಿ ನೋಡೋಣ. ಕೇಳಿಸ್ಕೊಳ್ಳಿ, ನನ್ನ ಮೊಮ್ಮಗಳು ಇದೇ ಊರಿನಲ್ಲಿ ಅವಳಿಗೆ ಇಷ್ಟ ಬಂದಷ್ಟು ದಿವಸ ಇರ್ತಾಳೆ. ಅವಳು ತಾಳಿನ ತೆಗಿಯಲ್ಲ, ಕುಂಕುಮಾನು ಅಳಿಸಲ್ಲ. ಯಾರಾದ್ರೂ ಅವಳು ಕುಂಕುಮಾನ ಅಳಿಸಕ್ ಬಂದ್ರೆ ನಿಮ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಬಂದ್ರು, ಬನ್ನಿ ಬನ್ನಿ. ಅವಳ ಗಂಡ ಸತ್ತಿಲ್ಲ, ಸುಮ್ಮನೆ ಕಾಣೆಯಾಗಿದ್ದಾನೆ ಅಷ್ಟೇ. ಅದನ್ನೆಲ್ಲ ನೀವು ನಾನು ಹೇಳೋ ಅಗತ್ಯ ಇಲ್ಲ. ನೀವು ಹೇಗೆ ಬಂದ್ರೋ ಹಾಗೆ ಹೋದ್ರೆ ಸರಿ. ಇಲ್ಲದೆ ಇದ್ರೆ ಒಬ್ಬೊಬ್ಬರಿಗೂ ಪರಕೆ ಪೂಜೆ ಮಾಡ್ಬಿಡ್ತೀನಿ. ಹುಷಾರ್, ಶಾಸ್ತ್ರ ಅಂತೆ ಸಂಪ್ರದಾಯ ಅಂತೆ, ಅದೆಲ್ಲ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು. ನನ್ನ ಮೊಮ್ಮಗಳು ದೇವಸ್ಥಾನಕ್ಕೆ ಹೋಗ್ತಾಳೆ, ಪೂಜೆನೂ ಮಾಡ್ತಾಳೆ. ದೇವ್ರಿಗದ ಅಪಚಾರ ಆದ್ರೆ ದೇವ್ರೇ ಶಿಕ್ಷೆ ಕೊಡ್ತಾನೆ. ನೀವ್ಯಾರು? ನಿಮ್ ಮನೆಯಲ್ಲಿ ಸರಿಯಾಗಿ ನೆಟ್ಟ ಸಂಸಾರ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಬಂದು ಶಾಸ್ತ್ರ ಸಂಪ್ರದಾಯ ಅಂತ ಪಾಠ ಹೇಳ್ತಾ ಇದ್ದೀರಾ? ನನ್ನ ಮೊಮ್ಮಗಳು ಯಾವ ಸಂಪ್ರದಾಯನೂ ಮುರಿದಿಲ್ಲ. ಆದ್ರೆ ಈಗ ನೀವು ಅವಳು ಮುತ್ತೈದೆತನನ ಮುರಿಯೋದಿಕ್ಕೆ ಅದನ್ನ ಬಿಟ್ಕೊಡು ಅಂತ ಎಷ್ಟು ದೂರ ಬಂದು ನಾಚಿಕೆಯಿಂದ ಕೇಳ್ತಿದ್ದೀರಲ್ಲ. ನೀವು ಕಣೋ, ನೀವಾಗ ನಾಚಿಕೆ ಇಲ್ಲ, ನೀವು ನಾಶವಾಗಿ ಹೋಗ್ತೀರಾ. ನೋಡಿ, ಮರ್ಯಾದೆಯಾಗಿ ನೀವು ಇಲ್ಲಿಂದ ಹೋದ್ರೆ ಸರಿ.
ತಿಳಿದೇ ಇದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ತೊಲಗ್ರೋ, ತೊಲಗಿ ಇಲ್ಲಿಂದ, ತೊಲಗಿ. ಇಲ್ರಿ ಈ ಅಮ್ಮ ಹಿಂಗ್ ಮಾತಾಡ್ತಾರೆ. ಪಂಚಾಯತಿ ಸೇರ್ಸೋದೇ ಸರಿ. ನಡೀರಿ ಬನ್ನಿ ನೋಡೋಣ ಏನಾಗುತ್ತಾ. ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ನೋಡು. ನನಗೆ ಹೊಸ ಜನ್ಮ ಕೊಟ್ಟವಳು ಕಣೋ ಈ ರಾಧಿಕಾ. ಈ ಸುಭದ್ರಮ್ಮನ ಹೊಟ್ಟೆಲಿದ್ದ ಬೆಂಕಿನ ಹಾರಿಸಿ ಅಲ್ಲಿ ಒಂದು ಹಣತೆಯನ್ನು ಬೆಳೆಸಿದಾಳಪ್ಪ. ಇವಳ ಕರುಣೆ, ಇವಳ ಸಹನೆ ಮುಂದೆ ನಾನು ತುಂಬಾ ಚಿಕ್ಕವಳಾಗ್ಬಿಟ್ಟೆ ಕಣೋ, ಚಿಕ್ಕವಳಾಗ್ಬಿಟ್ಟೆ. ಅವಳಿಗೆ ಆಡ್ಬಾರ್ದು ಮಾತೆಲ್ಲ ಆಡ್ದೆ, ಕೊಡಬಾರ್ದು ಹಿಂಸೆನೆಲ್ಲ ಕೊಟ್ಬಿಟ್ಟೆ ಈ ಮಗುಗೆ. ಅವಳು ನೋಡಿ ಒಂದ್ ಸಣ್ಣ ಮಾತು ಕೂಡ ನನ್ನ ಎದುರಿಗೆ ಆಡ್ಲಿಲ್ಲಮ್ಮ, ಆಡ್ಲಿಲ್ಲ. ಯಾಕೋ ಇವಳು ಈ ಮನೆ ಮಗಳಾಗಿ ಹುಟ್ಲಿಲ್ಲಪ್ಪ. ಯಾಕೆ ಹುಟ್ಲಿಲ್ಲ? ರಾಧಿಕಾ, ನಾನು ಇಲ್ಲಿವರೆಗೂ ನೀನು ಕೊಡಬಾರ್ದು ಹಿಂಸೆ ಎಲ್ಲ ಕೊಟ್ಟು ನಿನ್ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟಿದ್ದೀನಮ್ಮ, ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಅದನ್ನ ಜ್ಞಾಪಿಸ್ಕೊಳಕ್ಕೂ ಆಗಲ್ಲ. ಅಷ್ಟು ನಿನ್ ಕಣ್ಣೀರು ಸುರಿಸ್ಬಿಟ್ಟಿದ್ದೀನಮ್ಮ, ಅಷ್ಟು ನಿನ್ನ ಕಣ್ಣಿಂದ ನೋಡ್ಬಿಟ್ಟಿದ್ದೀನಿ. ನನ್ನ ಕೆಟ್ಟ ಮುದುಕೆ ಅಂತ ಅಂದ್ಕೊಂಡು ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು. ಹೇಳಮ್ಮ, ಒಂದ್ಸರಿ ಹೇಳು. ಆ ಮಾತನ್ನ ನನ್ನ ಸಹೋದರರು ಕೇಳ್ಬೇಕು ಅಂತ ನನ್ನ ಆಸೆ ಅಮ್ಮ. ಹೇಳು ರಾಧಿಕಾ, ಹೇಳು. ಪೂರ್ಣ, ಇದು ನೀನೇನಾ? ನಾನು ನೋಡ್ತಾ ಇರೋದು ನಿಜನೇನಮ್ಮ? ಇವತ್ತು ನನಗೆ ನನ್ನ ನಿಜವಾದ ತಾಯಿ ಸಿಕ್ಬಿಟ್ರು. ನಿನ್ನ ಈ ಬದಲಾಗಿರೋ ರೂಪದಲ್ಲಿ ನೋಡ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ ಅಮ್ಮ.
ಬೇಡಪ್ಪ. ಇಷ್ಟು ಸಾಕು. ಈ ನನ್ನ ಸಂಸಾರ ಇದೆಯಲ್ಲ, ಇದು ಹೀಗೆ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬದುಕೋತರ ಅವಕಾಶ ಮಾಡಿಕೊಡು ತಂದೆ. ನನಗಿನ್ನೇನು ಬೇಡಪ್ಪ, ಸಾಕು. ತೃಪ್ತನಾದೆ.